ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 265ನ ಪ್ರಕಾರ ಒಂದು ವೇಳೆ ಅಕ್ಯೂಸ್ಡ್ ಗಿಲ್ಟಿ ಅಂತೇಳಿ ಪ್ಲೀಡ್ ಮಾಡದೆ ಹೋದಾಗ ಅಥವಾ ಮ್ಯಾಜಿಸ್ಟ್ರೇಟ್ ಅವರು ಆತನನ್ನು ಕನ್ವಿಕ್ಟ್ ಮಾಡದೆ ಹೋದಾಗ ನೆಕ್ಸ್ಟ್ ಡೇಟ್ನಲ್ಲಿ ಪ್ರಾಸಿಕ್ಯೂಷನ್ ಅವರು ವಿಟ್ನೆಸಸ್ಗಳ ಎಕ್ಸಾಮಿನೇಷನ್ ಅನ್ನು ಮಾಡಬೇಕಾಗ್ತದೆ. ಪ್ರಾಸಿಕ್ಯೂಷನ್ ವಿಟ್ನೆಸಸ್ಗಳ ಎಕ್ಸಾಮಿನೇಷನ್ ಮಾಡೋದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನು ವಿಟ್ನೆಸಸ್ಗಳ ಒಂದು ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ ಅದನ್ನು ಅಕ್ಯೂಸ್ಡ್ಗೆ ಸಪ್ಲೈ ಮಾಡಬೇಕಾಗತ್ತೆ. ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸಪ್ಲೈ ಮಾಡಬೇಕಾಗತ್ತೆ. ಪ್ರಾಸಿಕ್ಯೂಷನ್ ಸೈಡ್ನವರು ಮ್ಯಾಜಿಸ್ಟ್ರೇಟ್ ಅವರಿಗೆ ಅಪ್ಲಿಕೇಶನ್ ಕೊಡೋ ಮುಖಾಂತರ ಯಾವುದೇ ವಿಟ್ನೆಸ್ ಅನ್ನ ಅಥವಾ ವಿಟ್ನೆಸ್ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಕೋರ್ಟ್ನ ಮುಖಾಂತರ ಸಮನ್ಸ್ ಮಾಡಿಕೊಂಡು ಅವುಗಳನ್ನು ತರಿಸ್ಕೊಳ್ಬಹುದು. ಪ್ರಾಸಿಕ್ಯೂಷನ್ ವಿಟ್ನೆಸ್ನ ಎಕ್ಸಾಮಿನೇಷನ್ ಮಾಡಿದ ನಂತರ ಅಕ್ಯೂಸ್ಡ್ನ ಕೌನ್ಸಿಲ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಕೇಳ್ಕೋಬಹುದು. ಆಗ ಕೌನ್ಸಿಲ್ ನಾನು ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲ ವಿಟ್ನೆಸ್ಗಳ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದಾಗ ಅದನ್ನು ಕೋರ್ಟ್ ಅಲೋ ಮಾಡುತ್ತೆ. ಕೋರ್ಟ್ ಕೆಲವು ಸಂದರ್ಭಗಳಲ್ಲಿ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ಸ್ ಮುಖಾಂತರ ಕೂಡ ವಿಟ್ನೆಸ್ಗಳ ಎಕ್ಸಾಮಿನೇಷನ್ ಅನ್ನು ಮಾಡಬಹುದು.